Hello everyone. Exercise number 9.2, question number 10 ಮಾಡ್ತಾ ಇದೀವಿ. ನೋಡಿ ಏನ್ ಕೊಟ್ಟಿದ್ದಾರೆ. From a circular card sheet of radius 14 centimeter, two circles of radius 3.5 centimeter and a rectangle of length 3 centimeter and breadth 1 centimeter are removed. Find the area of the remaining sheet ಅಂತ ಕೇಳಿದ್ದಾರೆ. ನೋಡಿ ಏನ್ ಕೊಟ್ಟಿದ್ದಾರೆ. ಒಂದು ಸರ್ಕ್ಯುಲರ್ ಕಾರ್ಡ್ ಶೀಟ್ ಇದೆ ಆಫ್ ರೇಡಿಯಸ್ 14 ಸೆಂಟಿಮೀಟರ್. ಇದು 14 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳಿ ರೇಡಿಯಸ್. ಟೂ ಸರ್ಕಲ್ಸ್ ಆಫ್ ರೇಡಿಯಸ್ 3.5 ಸೆಂಟಿಮೀಟರ್ ಅಂದ್ರೆ ಸ್ಮಾಲ್ ಸರ್ಕಲ್ಸ್ ಇದಾವೆ ಇಲ್ಲಿ 3.5 ಸೆಂಟಿಮೀಟರ್ಸ್. ಇನ್ನೊಂದು ರೆಕ್ಟೆಂಗಲ್ದು ಲೆಂತ್ ಬ್ರೆಡ್ತ್ ಕೊಟ್ಟಿದ್ದಾರೆ. ಇವು 3 ಪೀಸ್ ತೆಗೆದ್ಬಿಟ್ಟಿದ್ದಾರೆ. ರಿಮೂವ್ಡ್ ನೋಡಿ, ರಿಮೂವ್ಡ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಏರಿಯಾ ಆಫ್ ದ ರಿಮೈನಿಂಗ್ ಶೀಟ್. ರಿಮೈನಿಂಗ್ ಶೀಟ್ ಅಂತಂದ್ರೆ ಇದು ರಿಮೈನಿಂಗ್ ಪಾರ್ಟ್. ಈ ರಿಮೈನಿಂಗ್ ಪಾರ್ಟ್ ಏರಿಯಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಸೊ ನಾವ್ ಏನ್ ಮಾಡ್ಬೇಕಾಗ ಫಸ್ಟ್ ಈ ಸರ್ಕಲ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ಆಮೇಲೆ ಅದರಲ್ಲಿ ಇವೆಲ್ಲ ಏರಿಯಾ ಫೈಂಡ್ ಔಟ್ ಮಾಡಿ ಇದ್ರದ್ದು ಮೈನಸ್ ಮಾಡ್ಬೇಕು. ಓಕೆ, ನೋಡೋಣ ಹೆಂಗ್ ಮಾಡೋದು. ಏರಿಯಾ ಆಫ್ ಬಿಗ್ ಸರ್ಕಲ್ is equals to pi r square. ಇಲ್ಲಿ ರೇಡಿಯಸ್ ನಾವು ಬಿಗ್ ಆರ್ ತಗೊಳ್ಳೋಣ, ಗೊತ್ತಾಗುತ್ತೆ ಸ್ವಲ್ಪ ನಮ್ಗೆ. ಸೊ ಪೈ ಅಂದ್ರೆ 22/7. ಅವ್ರು ಕೊಟ್ಟಿದ್ದಾರೆ ಆರ್ ರೇಡಿಯಸ್ 14 ಅಂತ. ಸೊ 14 into 40 ಕ್ಯಾನ್ಸಲೇಷನ್ ಹೋಗುತ್ತೆ. 7 1 7 2 ಸೊ 22 2 44 into 14 ಮಲ್ಟಿಪ್ಲೈ ಮಾಡಬೇಕು. 4 4 16. Again 4 4 16 plus 1 17. 1 4 4. Again 1 4 4. 6 7 plus 4 is 11. 1 carry. 1 plus 4 5 plus 1 6. ಓಕೆ, ಈಗ ನಮಗೆ ಏರಿಯಾ ಏನ್ ಬಂತು, 616 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಓಕೆ, ಏನ್ ಇದು ಕೊಟ್ಟಿದ್ರೆ ಯೂನಿಟ್ ಕೊಟ್ಟಿದ್ರೆ ಅದೇ ಸ್ಕ್ವೇರ್ ಮಾಡಿ ಬರಿಬೇಕು. ಈಗ ಏನ್ ಮಾಡ್ಬೇಕು ನಾವು, ಏರಿಯಾ ಆಫ್ ದ ಸರ್ಕ್ಯುಲರ್ ಶೀಟ್ ಹೆಂಗೆ ಫೈಂಡ್ ಔಟ್ ಮಾಡೋದು ನೋಡೋಣ. ಏರಿಯಾ ಆಫ್ ದ ರಿಮೈನಿಂಗ್ ಪಾರ್ಟ್ ಏರಿಯಾ ಆಫ್ ದ ರಿಮೈನಿಂಗ್ ಶೀಟ್ ಇಸ್ ಈಕ್ವಲ್ಸ್ ಟು ಏನ್ ಮಾಡ್ಬೇಕು ನಾವು, ಏರಿಯಾ ಆಫ್ ದ ಸರ್ಕ್ಯುಲರ್ ಶೀಟ್ minus area of two circles plus area of rectangle. ಅಂದ್ರೆ ನಾವು ಇದು ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಏರಿಯಾ ಆಫ್ ದ ಸರ್ಕ್ಯುಲರ್ ಶೀಟ್ ಫೈಂಡ್ ಔಟ್ ಮಾಡಿದ್ವಿ. ಅದರಲ್ಲಿ ಇದನ್ನ ಮೈನಸ್ ಮಾಡಿದ್ರೆ ನಮ್ಗೆ ರಿಮೈನಿಂಗ್ ಸಿಗತ್ತೆ, ರಿಮೈನಿಂಗ್ ಶೀಟ್ ಏರಿಯಾ. ಸೊ ಏನ್ ಮಾಡೋಣ, ನಮಗೆ ಬಂತು ಅದು 616 ಬಂತಲ್ವಾ. ಸೊ ಏರಿಯಾ ಆಫ್ ಮೈನಸ್ ಏರಿಯಾ ಆಫ್ ಟೂ ಸರ್ಕಲ್ಸ್. ಟೂ ಸರ್ಕಲ್ಸ್ ಅಂದ್ರೆ ಒಂದ್ ಸರ್ಕಲ್ದು ಏರಿಯಾಗೆ ಪೈ ಆರ್ ಸ್ಕ್ವೇರ್, ಟೂ ಸರ್ಕಲ್ಸ್ ಏರಿಯಾಗೆ ಏನ್ ಬರಿಬಹುದು ನಾವು, 2πr². ಓಕೆ, ಪ್ಲಸ್ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್. ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಫಾರ್ಮುಲಾ ಏನು, ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ. ಈಗ 616 ಮೈನಸ್ ಇಲ್ಲಿ 2 ಇಂಟು ಪೈ ಅಂದ್ರೆ 22/7. ಆರ್ ಅಂದ್ರೆ 3.5 ಕೊಟ್ಟಿದಾರಲ್ವಾ. ಸೊ 3.5 ಇಂಟು 3.5. ಓಕೆ, ಪ್ಲಸ್ ಎಲ್ ಇಂಟು ಬಿ, ರೆಕ್ಟ್ಯಾಂಗಲ್ದು ಎಲ್ ಇಂಟು ಬಿ ಅಂದ್ರೆ 3 ಇಂಟು 1 ಕೊಟ್ಟಿದ್ದಾರೆ ಲೆಂತ್ ಬ್ರೆಡ್. ಓಕೆ, ಇಲ್ಲಿ ನೋಡಿ ಕ್ಯಾನ್ಸಲೇಷನ್ ಹೋಗುತ್ತೆ. 7 1 7 5 ಆಗುತ್ತಲ್ವಾ. ಅದೇ ಪಾಯಿಂಟ್ ಇರೋದ್ರಿಂದ ನಾವು 0.5 ಹಾಕೋಬೇಕು, 0.5 ಹಾಕೋಬೇಕು. ಇಲ್ಲಿ 22 2 44. 616 minus 44
into 0.5 into 3.5 plus in 3 ones are 3 ಆಯ್ತು. ಓಕೆ, ಈಗ ಮಲ್ಟಿಪ್ಲೈ ಮಾಡಬೇಕು. ಯಾವ್ದನ್ನ ಮಲ್ಟಿಪ್ಲೈ ಮಾಡೋಣ? ಈ ಪಾಯಿಂಟ್ಸ್ ನ ಮಲ್ಟಿಪ್ಲೈ ಮಾಡೋಣ. ಓಕೆ, 3.5 into 0.5. 5 5s are 25, 5 3s are 15 plus 2 17, 0 5s are 0, 0 3s are 0, 7 1. ಈಗ 1 ಇಲ್ಲಿ 1 ಡಿಜಿಟ್ ಆದ್ಮೇಲೆ ಇದೆ, ಇಲ್ಲಿ 1 ಡಿಜಿಟ್ ಆದ್ಮೇಲೆ, ಸೊ ನಾವು 2 ಡಿಜಿಟ್ ಆದ್ಮೇಲೆ ಇಡಬೇಕಾಗುತ್ತೆ. ಸೊ ಇಲ್ಲಿ ಇಡಬೇಕು ಪಾಯಿಂಟ್. 1.75 ಬಂತು. ಸೊ ಏನ್ ಬರಿಬಹುದು ನಾವಿಲ್ಲಿ? 616 minus 44 into 1.75 plus 3. ಓಕೆ, ಈಗ ಇದನ್ನ ಮಲ್ಟಿಪ್ಲೈ ಮಾಡಿ. 1.75 into 44. 4 5s are 20. 2 carry 0 here. 4 7s are 28 plus 2 30. 3 carry 0 here. 4 1s are 4 plus 3 7. Again 4 5s are 20. 2 carry 0 here. 4 7s are 28 plus 2 30. 3 carry 0 here. 4 1s are 4 plus 3 7. 0 0 7 7. ಈಗ ಪಾಯಿಂಟ್ ಎಲ್ಲಿದೆ? 2 ಡಿಜಿಟ್ ಆದ್ಮೇಲೆ ಇದೆ. ಸೊ ನಾವು ಇಲ್ಲಿ 2 ಡಿಜಿಟ್ ಆದ್ಮೇಲೆ ಇಡಬೇಕು. ಓಕೆ, ಈಗ 616 ಮೈನಸ್ ಇದು ಇಂಟು ಮಾಡಿ ನಮ್ಗೆ ಎಷ್ಟು ಬಂದಿದೆ? 77 ಪ್ಲಸ್ ಎಷ್ಟಿದೆ? 3 ಇದೆ. ಓಕೆ, 616 ಮೈನಸ್ 77 ಪ್ಲಸ್ 3 ಎಷ್ಟಾಯ್ತು? 80 ಆಯಿತು. ಓಕೆ, ಈಗ ಮೈನಸ್ ಮಾಡ್ಬೋದು ನಾವು. 616 ನಲ್ಲಿ 80 ಮೈನಸ್ ಮಾಡಿದ್ರೆ ಏನ್ ಬರುತ್ತೆ? 6 ಬಂತು. ಇಲ್ಲಿ 1 ಕ್ಯಾರಿ ತಗೊಂಡ್ರೆ 11 minus 8 is 3. 5 remains. So what here comes? 536 centimeter square ಬಂತು. ಇದೇನಿದು? ರಿಮೈನಿಂಗ್ ಶೀಟ್ ಇದು ಏರಿಯಾ. ಓಕೆ, ರಿಮೈನಿಂಗ್ ಶೀಟ್, ಏರಿಯಾ ಆಫ್ ದ ರಿಮೈನಿಂಗ್ ಶೀಟ್. ಓಕೆ, ಈಗ ನೆಕ್ಸ್ಟ್